ಪ್ರೀತಿಸೋ ನಾಟಕವಾಡಿ ಬಾಲಕಿಯ ಮೇಲೆ ಅತ್ಯಾಚಾರವನ್ನ ಎಸಗಲಾಗಿದೆ. ಒಬ್ರಲ್ಲ ಇಬ್ರಲ್ಲ, ಬರೋಬ್ಬರಿ 7 ಜನರು, ಅದು ಕೂಡ ನಿರಂತರವಾಗಿ ಅತ್ಯಾಚಾರ ಮಾಡಿರೋದು. ಪ್ರೀತಿಸೋ ನಾಟಕವಾಡಿ ಬಾಲಕಿಯನ್ನ ಪುಸಲಾಯಿಸ್ತಾರೆ. ಅದಾದ ಮೇಲೆ ಒಬ್ರಲ್ಲ ಇಬ್ರಲ್ಲ 7 ಮಂದಿ ಕೀಚಕರು ಅತ್ಯಾಚಾರ ಮಾಡಿರೋದು. ಕೊಪ್ಪಳ ಜಿಲ್ಲೆಯಲ್ಲಿ ನಡೆದಿರೋ ಅಮಾನವೀಯ ಘಟನೆ ಇದು. ಬಾಲಕಿಯ ಮೇಲೆ ಅತ್ಯಾಚಾರ ಎಸಗಿದ್ದಾರೆ ಪ್ರೇಮಿ. ಫಸ್ಟಿಗೆ ಪ್ರೀತಿ ನಾಟಕ ಆಡಿ ಒಬ್ಬ ಯುವಕ ಏನಿದ್ದಾನೆ, ಮೊದಲಿಗೆ ಅತ್ಯಾಚಾರ ಎಸಗ್ತಾನೆ. ಅದನ್ನ ವಿಡಿಯೋ ಬೇರೆ ಮಾಡ್ಕೊಂಡಿರ್ತಾನೆ ಆ ಕೀಚಕ. ಆ ವಿಡಿಯೋವನ್ನ ತನ್ನ ಸ್ನೇಹಿತರಿಗೆ ಈ ಕಿರಾತಕ ಹಂಚಿರ್ತಾನೆ. ಇದೇ ವಿಡಿಯೋವನ್ನ ತೋರಿಸ್ಕೊಂಡು ಬಾಲಕಿಗೆ ಉಳಿದ ಸ್ನೇಹಿತರು ಏನಿದ್ದಾರೆ ಬೆದರಿಕೆಯನ್ನ ಹಾಕ್ತಾರೆ. ಪ್ರೇಮಿಯ ಸ್ನೇಹಿತರಿಂದ ಬೆದರಿಕೆ ಹಾಕಿ ಅದಾದ್ಮೇಲೆ ಅತ್ಯಾಚಾರ ಮಾಡಿರುವಂತಹ ಆರೋಪ. ಬೇರೆ ಬೇರೆ ಸಂದರ್ಭದಲ್ಲಿ ಬಾಲಕಿ ಮೇಲೆ ಅತ್ಯಾಚಾರವನ್ನ ಮಾಡಿದ್ದಾರಂತೆ. ನಿನ್ನ ವಿಡಿಯೋ ನನ್ನ ಬಳಿ ಇದೆ, ನೀನು ನನಗೆ ಸಹಕರಿಸದಿದ್ರೆ ಅದನ್ನ ರಿಲೀಸ್ ಮಾಡ್ತೀವಿ, ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡ್ಬಿಡ್ತೀವಿ ಅಂತ ಹೇಳ್ಕೊಂಡು ಬ್ಲಾಕ್ ಮೇಲ್ ಮಾಡಿಕೊಂಡು ಆ ಯುವತಿಯನ್ನ ಅತ್ಯಾಚಾರ ಮಾಡಿರೋದು. ಬಾಲಕಿಯ ದೂರಿನ ಅನ್ವಯ ಪೊಲೀಸರು ತನಿಖೆ ನಡೆಸಿದ್ದಾರೆ. ಒಟ್ಟು 7 ಜನರನ್ನ ಬಂಧಿಸಿ ಕೊಪ್ಪಳ ಗ್ರಾಮೀಣ ಠಾಣೆಯ ಪೊಲೀಸರು ಈಗ ಜೈಲಿಗಟ್ಟುವಂತಹ ಕೆಲಸವನ್ನ ಮಾಡಿದ್ದಾರೆ. ಬಾಲಕಿ ಇವರು ಸ್ಕೂಲಿಗೆ ಹೋಗಬೇಕಾದ್ರೆ ಒಂದಿಬ್ಬರು ಪರಿಚಯ ಮಾಡಿಕೊಂಡು, ಇನಿಷಿಯಲಿ ಒಬ್ಬನ ಪರಿಚಯ ಮಾಡಿಕೊಂಡು, ತದನಂತರ ಅವರಿಗೆ ಫಿಸಿಕಲಿ ಸೆಕ್ಶುವಲಿ ಅಬ್ಯೂಸ್ ಮಾಡಿಬಿಟ್ಟು, ಅದು ನಂತರ ಅವರು ಇನ್ನೊಬ್ಬರು ಅವ್ರ ಗೆಳೆಯನೇ ಅವನು ಕೂಡ ಅವರಿಗೆ ಫಿಸಿಕಲಿ ಮತ್ತು ಸೆಕ್ಶುವಲಿ ಅಬ್ಯೂಸ್ ಮಾಡಿಬಿಟ್ಟು ಫೋಟೋಸ್ ಎಲ್ಲ ಟ್ರಾನ್ಸ್ಮಿಟ್ ಮಾಡಿದ್ದಕ್ಕೆ, ಸೊ ಆಮೇಲೆ ಕ್ರಿಮಿನಲ್ ಇಂಟಿಮಿಡೇಷನ್ ಇವೆಲ್ಲ ಹಾಗೂ ಪೋಕ್ಸೋ ಮತ್ತು IT ಆ್ಯಕ್ಟ್ ಪ್ರಕರಣದಲ್ಲಿ IT ಆ್ಯಕ್ಟ್ ಇವೆಲ್ಲ ಅಳವಡಿಸ್ಕೊಂಡು ನಾವು ಸುಮಾರು 7 ಜನಕ್ಕೆ ಇದರಲ್ಲಿ ಆಲ್ರೆಡಿ ಅರೆಸ್ಟ್ ಮಾಡಿದ್ದೀವಿ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶರಣಪ್ಪ ಬಾಚಲಾಪುರ. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ರೆ. ಶರಣಪ್ಪ, ಈ ಯುವತಿಗೆ ಎಷ್ಟು ತಿಂಗಳಿಂದ ಇವರು ನಿರಂತರವಾಗಿ ಅತ್ಯಾಚಾರ ಮಾಡ್ತಾ ಇದ್ರು? ಒಂದೇ ಊರಿನವರ ಹೇಗೆ? ಇದು ಮುಖ್ಯವಾಗಿ ಕಂಡು ಒಂದು ಅಮಾನವೀಯ ಕೃತ್ಯ ಅಂತ ಹೇಳ್ತೀವಿ. ಒಂದು ಬಾಲಿಕೆ ಅಂದ್ರೆ 9ನೇ ತರಗತಿ ಓದ್ತಾ ಇರುವಂತ ಬಾಲಿಕೆಗೆ ಒಂದು ವಿಡಿಯೋವನ್ನು ಇಟ್ಕೊಂಡು ಅದನ್ನೇ ನೆಪವು ಇಟ್ಕೊಂಡು ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆಯವರು ಆಕೆಯ ಮೇಲೆ ಅತ್ಯಾಚಾರ ಎಸಗಿರುವಂತ ಘಟನೆ ವರದಿಯಾಗಿದೆ. ಏನು ಕೊಪ್ಪಳ ತಾಲೂಕಿನಲ್ಲಿ ನಡೆದಿರುವಂತ ಈ ಘಟನೆಯಲ್ಲಿ ಮೊದಲು ಆ ಹುಡುಗಿಯನ್ನ ಏನು ಕಿರಣ್ ಕುಮಾರ್ ಅನ್ನುವಂಥವನು ಅಲ್ಲಿ ಅದೇ ಗ್ರಾಮದವನು ಅಲ್ಲಿ ಒಂದು ಕಾರ್ಖಾನೆಯಲ್ಲಿ ಕೆಲಸ ಹೋಗ್ತಿದ್ದ. ಆಕೆಯೊಂದಿಗೆ ಸ್ನೇಹವಾಗಿ ಆಕೆಯನ್ನು ಮದುವೆ ಆಗುವಂತಿದ ನಂಬಿಸಿ ಆಕೆಯ ಮೇಲೆ ಬಲಾತ್ಕಾರ ಮಾಡಿದಾಗ ಅದನ್ನ ವಿಡಿಯೋ ಮಾಡ್ಕೊಂಡ ಅದನ್ನ ತನ್ನ ಸ್ನೇಹಿತರಿಗೆ ಹಂಚಿದ ನಂತರ ಆ ವಿಡಿಯೋನ ಇಟ್ಕೊಂಡು ತನ್ನ ಇತರ ಸ್ನೇಹಿತರು ಸಹ ಆಕೆಯನ್ನ ಬೇರೆ ಬೇರೆ ಅಂದ್ರೆ ಕಳೆದ ಸೆಪ್ಟೆಂಬರ್ ತಿಂಗಳಲ್ಲಿ ಅಂದ್ರೆ 2025 ಸೆಪ್ಟೆಂಬರ್ ನಡೆದಿರುವಂತ ಘಟನೆ. ಆ ಘಟನೆ ನಂತರ ಸುಮಾರು ಒಂದು 7 ಜನ ಆಕೆಯನ್ನ ಬಳಸ್ಕೊಂಡಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಆ ನಂತರ ಆಕೆ ಏನು ಗರ್ಭಧಾರಣೆ ಆದ ನಂತರ ಆಕೆ ವಿಷಯವನ್ನ ಮನೆಯಲ್ಲಿ ತಿಳಿಸಿ ಅದನ್ನ ಏನು ಕೊಪ್ಪಳ ಗ್ರಾಮ ಮೊದಲು ಆಕೆ ಮೇಲೆ ಆಗಿರುವಂತ ಘಟನೆಯನ್ನು ಒಂದು ಏನು ಕೊಪ್ಪಳ ಮಹಿಳಾ ಠಾಣೆಗೆ ಅದನ್ನ ಕೇಸನ್ನು ದಾಖಲಿಸಿದ್ರು. ಆದ್ರೆ ಆ ಕೇಸನ್ನ ಗ್ರಾಮೀಣ ಠಾಣೆಗೆ ವರ್ಗಾಯಿಸಿದ ನಂತರ ಈಗ ಆ ಏನು ಬಾಲಿಕೆಯನ್ನ ಬಾಲಮಂದಿರಿಗೆ ಸೇರಿಸಿದ್ದಾರೆ. ಇಲ್ಲಿ ಏನು ಆ ಘಟನೆಗೆ ಕಾರಣರಾಗಿರು ಮತ್ತು ಆಕೆಯ ವಿಡಿಯೋಗಳನ್ನ ಬೇರೆ ಬೇರೆ ಕಡೆ ಶೇರ್ ಮಾಡ್ಕೊಂಡಿರುವಂತ ಬಾಲಕರು ಮತ್ತು ಆಕೆಯನ್ನು ಬಳಸ್ಕೊಂಡಿರುವಂತ ಯುವಕರನ್ನ 7 ಜನರನ್ನ ಏನು ಕೊಪ್ಪಳ ಗ್ರಾಮೀಣ ಠಾಣೆ ಪೊಲೀಸರು ಈಗಾಗಲೇ ಬಂಧಿಸಿ ನ್ಯಾಯಾಂಗ ವಶಕ್ಕೆ ವಹಿಸಿದ್ದಾರೆ. ಥ್ಯಾಂಕ್ ಯು ಶರಣಪ್ಪ ತಮ್ಮೆಲ್ಲ ಮಾಹಿತಿಗಾಗಿ.